ನಾನು ಹೇಳ್ತೀನಲ್ಲ, ಪ್ರೋಮೋ ನೋಡಿ ಇವರೇ ಕ್ಯಾಪ್ಟನ್ ಆಗ್ತಾರಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಪ್ರೋಮೋನೇ ಒಂಥರ ಇರುತ್ತೆ, ಎಪಿಸೋಡಲ್ಲೇ ಒಂಥರ ಇರುತ್ತೆ. ಹೌದು, ನಿನ್ನೆ ಎಪಿಸೋಡ್ಗೆ ಕ್ಲಾರಿಟಿ ಸಿಕ್ತು, ಕ್ಯಾಪ್ಟನ್ ಇವರೇ ಆಗ್ತಾರಂತ. ಯಾರು ಆಗ್ತಾರೆ ಅಂದರೆ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಧನುಷ್ ಅವರು ಟಾಸ್ ಗೆದ್ದು ಕ್ಯಾಪ್ಟನ್ ಆಗಿಲ್ಲ, ಮನೆ ಮಂದಿಯ ಓಟ್ ಪ್ರಕಾರ ಕ್ಯಾಪ್ಟನ್ ಆಗಿದ್ದು, 9 ಮೇರೆಗೆ ಕ್ಯಾಪ್ಟನ್ ಆಗಿದ್ದು. ಹೌದು, ಧನುಷ್ ಅವರು ಪಜಲ್ ಗೇಮ್ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. ಆ ಬಿಗ್ ಬಾಸ್ ರೂಲ್ ಏನಿತ್ತು ಅಂದರೆ ಅವನ್ನ ಸ್ಥಳಾಂತರ ಮಾಡೋಂಗಿಲ್ಲ, ಆ ಕಡೆ ಎತ್ತಿ ಈ ಕಡೆ ಕಿಕ್ಕಂಗಿಲ್ಲ, ಅದಾದಮೇಲೆ ರೊಟೇಟ್ ಮಾಡೋಂಗಿಲ್ಲ, ಸ್ಟ್ರೈಟ್ ಅದನ್ನು ಹಂಗೆ ತಗೋಬೇಕು. ಬಟ್ ಧನುಷ್ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಕ್ರಾಸಲ್ಲಿ ತಾಣ್ತಾರೆ. ಈಸಿ ಅಲ್ಲಿ ಬಂತಲ್ಲ, ಹಂಗೆ ಈಸಿಲಿ ತಗೊಬಿಡ್ತಾರೆ. ಅದು ರೂಲ್ ನಿಯಮದಲ್ಲಿ ಇರಲಿಲ್ಲ, ರೂಲ್ ಬುಕ್ಕಲ್ಲಿ ಇರಲಿಲ್ಲ, ರೂಲ್ ಮೀರಿದಂಗೆ ಆಯಿತು. ಅದಾದಮೇಲೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಮನೆಯ ಒಮ್ಮತದ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬೇಕಂತ ಮನೆ ಮಂದಿ ತೀರ್ಮಾನ ಮಾಡ್ಬೇಕಂತ. ಅದ್ರ ಪ್ರಕಾರ ಬಿಗ್ ಬಾಸ್ ಹೇಳಿದ ರೂಲ್ ಪ್ರಕಾರ 4 ಜನ, ರಾಶಿಕಾ ಅವರು, ಗಿಲ್ಲಿ ಅವರು, ಕಾವ್ಯ ಹಾಗೂ ಸ್ಪಂದನ ಅವರು, ಧನುಷ್ ಅವ್ರ ಹೆಸರು ತಾಣ್ತಾರೆ. ರಘು, ರಕ್ಷಿತಾ ಹಾಗೂ ಧ್ರುವಂತ್ ಅವರು ಇವ್ರ ಹೆಸರು ತಾಣ್ತಾರೆ, ಅಶ್ವಿನಿ ಅವರ ಹೆಸರು. ರಘು ಅವ್ರದ್ದು ಕ್ಲಾರಿಟಿ ಸಿಕ್ತು, ಅದು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಒಬ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಈ ರೀತಿ ಕೊಟ್ಟರು. ಇವ್ರು ರಾಶಿಕಾ ಅವರು ಉಸ್ತುವಾರಿ ನನ್ನ ತಪ್ಪಿಂದ ಅಂತ ಇವ್ರು ಕೊಟ್ಟರು. 4 ಜನ ಇವ್ರಿಗೆ ಓಟ್ ಹಾಕಿರು, 3 ಜನ ಇವ್ರು ಓಟ್ ಹಾಕಿರೋದ್ರಿಂದ ಒಮ್ಮತದ ಮೇರೆಗೆ ಧನುಷ್ ಅವರು ಕ್ಯಾಪ್ಟನ್ ಆಗ್ತಾರೆ ಈ ವಾರದ. ಅದಾದಮೇಲೆ ಕಳಪೆ ವಿಚಾರ ಧ್ರುವಂತ್ ಅವ್ರು ಹೇಳ್ತಾರೆ, ಧ್ರುವಂತ್ ಅವರು ಈ ವಾರದ ಕಳಪೆ ಆಗ್ತಾರೆ. ಯಾಕಂದರೆ ಅವರು ಯೂಸ್ ಮಾಡಿರೋ ಒಬ್ಬೊಬ್ಬ ಒಂದು 4-5 ಜನ, ಧ್ರುವಂತ್ ಅವ್ರಿಗೆ 4 ಅಲ್ಲ, ಗಿಲ್ಲಿ ಕೊಡಲಿಲ್ಲ. ಧನುಷ್ ಅವರು, ರಾಶಿಕಾ ಅವರು, ಆಮೇಲೆ ಕಾವ್ಯ ಅವರು, ಅದಾದಮೇಲೆ ರಕ್ಷಿತಾ ಅವರು, 4 ಜನ ಇವ್ರಿಗೆ ಕೊಡ್ತಾರೆ ಧ್ರುವಂತ್ ಅವರಿಗೆ. ಧ್ರುವಂತ್ ಈ ವಾರದ ಕಳಪೆ ಆಗ್ತಾರೆ. ಅದಾದಮೇಲೆ ವಾಗ್ವಾದಗಳು ನಡೀತವೆ. ಏನೇನು ವಾಗ್ವಾದಗಳು ಅಂದರೆ, ಅಶ್ವಿನಿ ಹಾಗೂ ಗಿಲ್ಲಿಗೆ ಇವು ವಾಗ್ವಾದ ನಡೀತೈತೆ. ಬಾತ್ರೂಮಲ್ಲಿ ಮೊನ್ನೆ ಅವ್ರಿಗೆ ಏನೋ ಪಾತ್ರೆ ತೊಳಿಬೇಕು ಅಂತೇಳಿ ಕರೀತಾರೆ. ಬಟ್ ಅಶ್ವಿನಿ ಅವರು ನಾಳೆ ತೊಳಿತೀನಿ ಅಂತ ಹೇಳಿದ್ದಕ್ಕೆ ಗಿಲ್ಲಿ ಅವರು ಕೋಪದಲ್ಲಿ ಹೇಳಿದರು, ಇದು ಹೇಳಿದರು ಅಂತ ಅಶ್ವಿನಿ ಅವರು ಜಗಳ ಮಾಡ್ತಾರೆ. ಬಟ್ ಎಪಿಸೋಡ್ ನೋಡಿರೋರಿಗೆ ಗೊತ್ತು ಅದು ಯಾವ ರೀತಿ ಜಗಳ ಆಯಿತು ಅಂತೇಳಿ. ಮೊದಲು ತಪ್ಪು ಮಾಡ್ತಾರೆ ಯಾರು ಅಂತ ಹೇಳಿ ಗೊತ್ತು. ಅದಾದಮೇಲೆ ಧನುಷ್ ಅವ್ರು ಕಳಪೆ ಹೋಗ್ತಾರೆ. ಇಷ್ಟೆಲ್ಲ ಬಿಗ್ ಬಾಸಲ್ಲೇ ಆಯಿತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೂ ಗಿಲ್ಲಿ ಅಶ್ವಿನಿ ಜಗಳದಲ್ಲಿ ಯಾರು ಕರೆಕ್ಟಾಗಿದ್ದಾರೆ ಅಂತ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವೀಡಿಯೋಗಳ್ನ ಹಾಕ್ತಿರ್ತೀನಿ.